ಹಾಯ್ ಆಲ್, ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋದು ನೋಡೋಣ. ಇಲ್ಲಿ 2 ಕಪ್ ತೊಗರಿಬೇಳೆ ತೊಳೆದು 3 ಸಲ ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಬೇಳೆ ಬೇಯಿಸ್ಕೊಂಡು 3 ವಿಸಲ್ಗೆ ಬರಲಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ನೀವೇನು ಸಾಂಬಾರು ಪೌಡರ್ ಅಂತ ಕರಿತೀರಾ ಅದು 2 ಟೇಬಲ್ ಸ್ಪೂನ್, ನಾವು ಹುಳಿ ಪುಡಿ ಅಂತೀವಿ, 2 ಟೇಬಲ್ ಸ್ಪೂನ್ ಹಾಕಿ ನುಣ್ಣಗೆ ರುಬ್ಕೊಂಬರೋಣ. ಸ್ವಲ್ಪ ನೀರು ಹಾಕಿ ಚಟ್ನಿ ಥರ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ರುಬ್ಬಿದ್ದಾಗಿದೆ. ಈರುಳ್ಳಿ ದಪ್ಪಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ನುಗ್ಗೆಕಾಯಿ ಹೆಚ್ಚಿದ್ದೀನಿ, ಆಲೂಗಡ್ಡೆ ಹೆಚ್ಚಿದ್ದೀನಿ. ಚೆನ್ನಾಗಿ ತೊಳೆದು ತರಕಾರಿ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ನೆನೆಸಿಟ್ಟಿರ್ತೀನಿ. ಮತ್ತು ಈ ಕಡೆ ಒಂದು ಬಾಣಲೆಗೆ ಸಾಸಿವೆ, ಇಂಗು, ಚಿಟಿಕೆ ಅರಿಶಿನ ಹಾಕ್ತಿದ್ದೀನಿ. ಬೇಳೆ ಬೇಯಬೇಕಾದ್ರೆ ಅರಿಶಿನ ಹಾಕ್ಕೋಬೋದು, ಇಲ್ಲಾಂದರೆ ಒಗ್ಗರಣೆ ಮಾಡೋ ಟೈಮಲ್ಲೂ ಹಾಕ್ಕೋಬೋದು. ಈರುಳ್ಳಿ ಹಾಕ್ತಿದ್ದೀನಿ. ಇವಾಗ ಈರುಳ್ಳಿ ಚೆನ್ನಾಗಿ ಬಾಡಬೇಕು, ದಪ್ಪಗೆ ಸ್ಲೈಸ್ ಮಾಡಿದ್ದೀನಿ. ನಾನು 4 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಸಾಂಬಾರ್ಗಲ್ವ, ಹೋಳು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಇದು ನೀಟಾಗಿ ಚೆನ್ನಾಗಿ ಬಾಡಬೇಕು ಈರುಳ್ಳಿ. ಕುಕ್ಕರ್ಲೆ ಹಾಕ್ಬಿಟ್ಟು ಕೂಗ್ಸಿದ್ರೆ ಎಲ್ಲ ಕರ್ಗೋಗ್ಬಿಡುತ್ತೆ. ನಿಮಗೆ ಬಾಯಲ್ಲಿ ಕಟ್ಕೊಂಡು ತಿನ್ನೋಕೆ ಹೋಳು ಚೆನ್ನಾಗಿ ಸಿಗಬೇಕು ಅಂದರೆ ತರಕಾರಿ ಎಲ್ಲ ಎಣ್ಣೆಲಿ ಈ ಥರ ಬಾಡಿಸ್ಬಿಟ್ಟು ಹಾಕ್ಬೋದು. ಈಗ ನುಗ್ಗೆಕಾಯಿ ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ. ಚಿಟಿಕೆ ಉಪ್ಪು ಹಾಕಿ ನಾವು ಬಾಡಿಸ್ಕೊಳ್ಳೋಣ. ಮತ್ತೊಂದು 1/4 ಲೋಟ ನೀರು ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಒಂದು 5-10 ಮಿನಿಟ್ಸಲ್ಲೇ ನಿಮಗೆ ಎಲ್ಲ ನೀಟಾಗಿ ಕುಕ್ ಆಗೋಗಿರುತ್ತೆ. ನೋಡ್ತಾ ಇರ್ಬೋದು, ಬಾಡಿದೆ ಇವಾಗಿದು. ನೋಡಿ, ಹಿಂಗೆ ಆಲೂಗಡ್ಡೆಗೆ ಒಂದು ಫೋರ್ಕ್ ಅಥವಾ ಸ್ಪೂನ್ ಹಾಕಿ ಹಿಂಗೆ ಚುಚ್ಚಿದ್ರೆ ಅದು ಸಾಫ್ಟಾಗಿದ್ದರೆ ಒಳಗೆ ಹೋಗುತ್ತೆ ಬೇಗ. ಈ ಕಡೆ ಬೇಳೆನೂ ಬೆಂದಿದೆ. ಬೇಳೆಗೆ ಫಸ್ಟೇ ಉಪ್ಪು ಹಾಕಲ್ಲ ನಾನು. 3 ವಿಸಲ್ ಕೂಗಿ ಕುಕ್ಕರ್ ಕೂಲ್ ಆದಮೇಲೆ ಮತ್ತೆ ಇಟ್ಟು ಕುದಿಬೇಕಾದ್ರೆ ಉಪ್ಪು ಹಾಕ್ತೀನಿ, ಕಲ್ಲು ಉಪ್ಪು ಹಾಕ್ತೀನಿ. ಈಗ ತರಕಾರಿ ಬೆಂದಿರೋದೆಲ್ಲ ಹಾಕಿದ್ದೀನಿ. ಹುಣಸೆ ಹುಳಿ, ಕಲ್ಲುಪ್ಪು, ಒಂದು ಕುದಿ ಬರಲಿ, ಉಪ್ಪೆಲ್ಲ ಹಿಡಿಬೇಕು. ಈಗ 1 ಟೇಬಲ್ ಸ್ಪೂನ್ ಬೆಲ್ಲ, ಹುಣಸೆ ಹಣ್ಣಿನ ರಸ. ನಾವು ಡೈಲಿ ಹುಳಿ ಮಾಡಬೇಕಾದ್ರೆ ಸಾಂಬಾರು ಏನು ಮಾಡ್ತೀವಿ, ಉಪ್ಪು, ಬೆಲ್ಲ, ಹುಣಸೆ ಹುಳಿ ಹಾಕ್ತೀವಿ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಕಾಯಿ ತುರಿ, ಹುಳಿ ಪುಡಿ, ಸಾಂಬಾರು ಪೌಡರ್ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಕುದಿಸೋಣ. ಮತ್ತೇನು ಮೇಲೆ ಒಗ್ಗರಣೆ ಹಾಕೋದು ಬೇಡ. ಈರುಳ್ಳಿ ಬಾಡೋಕ್ಕೆ ಮುಂಚೆನೇ ನಾವು ಒಗ್ಗರಣೆ ಮಾಡಿಕೊಂಡು ಹೋಳು ಬಾಡಿಸ್ಕೊಂಡಿದ್ವಲ್ಲ ಮತ್ತೆ ಮೇಲೆ ಒಗ್ಗರಣೆ ಹಾಕೋದೇನು ಬೇಡ. ಇದು ಚೆನ್ನಾಗಿ ಕುಡಿಲಿ ಒಂದು 10 ಮಿನಿಟ್ಸ್. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡ್ಕೊಂಡು ನೀವು ಈ ಟೈಮಲ್ಲಿ ಉಪ್ಪು, ಖಾರ, ನೀರು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಸಾಂಬಾರು ಗಟ್ಟಿ ಆಗುತ್ತೆ ಕುದ್ದ ಮೇಲೆ. ಇವಾಗ ರೆಡಿ ಆಯಿತು, ಕುದಿ ಬರ್ತಾ ಇದೆ.